ಹೋಗ್ತಾ ಇರುವಾಗ ಒಂದು ಒಳ್ಳೆ ಟೀ ಎಸ್ಟೇಟ್ ಸಿಕ್ಕಿದೆ. ಈಗ ಒಂದು ಒಳ್ಳೆ ಡ್ರೋನ್ ಶಾಟ್ ತೆಗೆಯುವ ಅಂತ ಹೇಳಿ ಪ್ಲಾನ್ ಅಲ್ಲಿ ಇದ್ದೇವೆ ನಾವು. ಇವತ್ತೀಗ ಅನ್ಕೊಂಡಾಗೆ ಮೂನಾರಿಗೆ ತಲುಪುದಿಲ್ವ ಅಂತ ನೋಡಿ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ. ಹಾರುವಾಗ ನಮ್ಮ ಡ್ರೋನ್ ಹೀಗೆ ಒಚ್ತದ ಅಂತ ಗೊತ್ತಿಲ್ಲ. ಮತ್ತೊಂದು ವಿಷಯ ಅಂತಂದರೆ ನಮ್ಮ ಡ್ರೋನ್ ಅಸಿಸ್ಟೆಂಟ್ ಬರಲಿಲ್ಲ ಇವತ್ತು. ಮುನ್ನಾರ್ ರೋಡಲ್ಲಿ ಹೋಗ್ತಾ ಇರುವಾಗ ಒಂದು ಒಳ್ಳೆ ಟೀ ಎಸ್ಟೇಟ್ ಸಿಕ್ಕಿದೆ. ಈಗ ಒಂದು ಒಳ್ಳೆ ಡ್ರೋನ್ ಶಾಟ್ ತೆಗೆಯುವ ಅಂತ ಹೇಳಿ ಪ್ಲಾನ್ ಅಲ್ಲಿ ಇದ್ದೇವೆ. ಸೊ ಇಲ್ಲಿ ನೋಡಿ ಅಂತೆ ಟೀ ಎಸ್ಟೇಟ್ ಹೇಗೆ ಉಂಟಂತ. ನಮ್ಮ ಸಂಸೆ ಟೀ ಎಸ್ಟೇಟ್ಗಿಂತಲೂ ಭಯಂಕರ ದೊಡ್ಡ ಉಂಟು ಇದು. ಡ್ರೋನಿಗೆ ಒಂದು ಭಾರಿ ಚಂದ ಕಾಣ್ಬೋದು ಅಂತ ಒಂದು ಅನಿಸಿಕೆ. ನೋಡುವ ಹೇಗಾಗ್ತದೆ ಅಂತ. ಎಂತ ಮಾಡೋದು ಇವರಲ್ಲಿ ಡರ್ಟಿ ಟಾಕ್ಸ್ ಎಲ್ಲ ಮಾಡುವ ಖಂಡಿತ. ನನಗೆ ನಿಮ್ಮ ಸೈನ್ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ವಿಚಿತ್ರ ಇತ್ತು. ಬಟ್ಟಮ್ಮ ಒಂದು ನಿಮಗೆ ಎಂತ ಅಂತ ಅನಿಸ್ತದೆ ನೋಡೋದು? ಎಂತ ವಿಷಯ ಅಂತ ನೋಡಿ, ನಮ್ಮ ಡ್ರೋನ್ ತೆಗೆಯುವ ಈಗ ಒಂದು ಶಾರ್ಟ್ ತೆಗೆಯುವ ಅಂತ. ಕಣ್ಣಿಗೆ ಹೊಡಿತಾ ಉಂಟು, ಅದಕ್ಕೆ ಕನ್ನಡಕ ಹಾಕಿದ್ದೆ ಅಷ್ಟೇ. ನೀವು ಒಬ್ಬರು ಒಂದು ನ್ಯೂನತೆಯನ್ನು ನೀವು ಉಂಟಲ್ಲ ನಗಾಡಬಾರ್ದು. ಹೀಗೆ ನ್ಯೂನತೆ ಹೇಳಿಲ್ಲ, ನಿಮಗೆ ಉಂಟಲ್ಲ ಕಣ್ಣಿಗೆ ಹೊಡಿತಿದ್ದೇನೆ ಅದನ್ನು ಹೇಳಿದ್ ನಾನು. ಗೊತ್ತಾಯ್ತು ನಿಮ್ಮ ಸೂರ್ಯ ಯಾವ ರೀತಿ ಯಾವ ದಿಕ್ಕಿನಿಂದ ಹೊಡಿತಾ ಇರೋದಂತ ಗೊತ್ತಾಯ್ತು ನಮಗೆ. ಅವರಲ್ಲಿ ಗುರ್ತ ಮಾಡಿಕೊಳ್ಳಿಕ್ಕೆ ಹೋಗ್ತಿರುವ ಹಾಗೆ ಕಾಣ್ತಾ ಉಂಟು ಈಗ. ಯಾರು? ಸುಮತ್ನವರು. ಅವರು ಅದೇ ಅವರಿಗೆ ಅವರ ಊರಲ್ಲಿ ಹುಡುಕಿ ಸಿಗ್ಲಿಲ್ಲ, ಹಾಗೆ ಇನ್ನೀಗ ಪರ ಊರಲ್ಲಿ ಹುಡುಕುದು. ಡ್ರೋನನ್ನು ತೆಗೆಯುವಾಗ ಭಾರಿ ಜಾಗ್ರತೆ ಬೇಕು, ಗೊತ್ತಾಯ್ತಾ? ಪ್ರೊಪೆಲ್ಲರನ್ನು ಬಿಡಿಸೋದು ಈ ವಿಷಯ ಅಂತ ಹೇಳಿದರೆ ಸ್ವಲ್ಪ ಟರ್ಬುಲೆನ್ಸ್, ಅಂದರೆ ಗಾಳಿ ಸ್ವಲ್ಪ ಜಾಸ್ತಿ ಉಂಟು. ಹಾಗಾಗಿ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ. ಹಾರುವಾಗ ನಮ್ಮ ಡ್ರೋನ್ ಹೀಗೆ ಒಚ್ತದ ಅಂತ ಗೊತ್ತಿಲ್ಲ. ಮತ್ತೊಂದು ವಿಷಯ ಅಂತಂದರೆ ನಮ್ಮ ಡ್ರೋನ್ ಅಸಿಸ್ಟೆಂಟ್ ಬರಲಿಲ್ಲ ಇವತ್ತು. ಅವರು ಜಾಬಲ್ಲಿದ್ದಾರೆ, ಅವರಿಗೆ ಜಾಬ್ ಆಗಿದೆ ಅಂತ ಲೆಕ್ಕ. ಎಂತ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವರು ಕೂಡ ಮುನ್ನಾರಿಗೆ ಬರುವವರು ನಾಡಿದ್ದು ಅವರ ಪ್ರಿಯತಮೆ ಒಟ್ಟಿಗೆ. ಅದು ಈಗ ಮೂನಾರಲ್ಲ, ಮಾತ್ರ ಕರ್ನಾಟಕ ಅಲ್ಲಿ. ಅಭಿರಾಮ್ನವರೇ ಏನಂತೆ ನೀವು ಸಹ ಶುರು ಮಾಡಿ ಅಲ್ಲ ವ್ಲಾಗ್, ಬಿಡಬೇಡಿ. ಇವರೀಗ ವ್ಲಾಗ್ ಮಾಡುವ ಮೂಡಲ್ಲಿ ಇಲ್ಲ ಅವರು. ಇಲ್ಲ, ಯಾಕೆ ಗೊತ್ತಿಲ್ಲ. ವ್ಲಾಗ್ ಮಾಡಲಿಕ್ಕೆ ನನಗೆ ಎಂತ ವ್ಲಾಗ್ ಮಾಡೋದು ಹೇಳಿ. ನಾವೊಂದು ನಿಲ್ಲಿಸಿದ್ದೇವೆ ಒಳ್ಳೆ ಒಂದು ಟೀ ಎಸ್ಟೇಟ್. ಹಾಗೆ ಹಕ್ಕಿ ಹಾರ್ಲಿಕ್ಕೆ ಉಂಟು ಈಗ ನೋಡಿ. ಅವರ ಹಕ್ಕಿ ಹಾರ್ತದೆ ಈಗ 5 ಅಡಿ 10 ಅಡಿ 20 ಅಡಿ 30 ಅಡಿ ಅಡಿಯ ಮೇಲೆ ಹೋಗುದು. ಎಂತ ಅಲ್ಲಿ ಅವರು ನೋಡಿ, ಅವರು ರೆಡಿ ಆಗಿದ್ದಾರೆ ಡ್ರೋನ್ ಹಿಡ್ಕೊಂಡು ಹಾರಿಸ್ಲಿಕ್ಕೆ. ಹೇಗೆ ಟೇಕ್ ಆಫ್ ಆಗ್ತದೆ ನೋಡುವ ಈಗ. ಇಲ್ಲ, ಆನ್ ಮಾಡಬೇಕಷ್ಟೇ. ಮಾಡ್ತಿದ್ದಾರೆ. ಆನ್ ಆಗಿದೆ. ನೋಡ ಮೇಲೆ ಬಳ್ಳಿಲ್ಲ ಅಲ್ಲ, ನೋಡಿಕೊಳ್ಳಿ. ಒಬ್ರು ಪೈಲಟ್, ಇನ್ನೊಬ್ರು ಕೋಪೈಲಟ್. ಇಲ್ಲಿಗ ಮೂನಾರಿಗೆ ಹೋಗುವ ರೋಡಲ್ಲಿ ಇಲ್ಲೊಂದು ಜಾಗ ನೋಡಿಂತೆ, ಪೋಪಾರ ಅಂತ. ಪೋಪಾರ ಈ ಜಂಗ್ಲ ಬಾಪೂಜ ಮೂನಾರತ್ತೆ. ಈ ರಿಕ್ಷಾದ ಟೈರ್ ತುಲೆಗೆ ಆಯ್ತು. ಮುನ್ನಾರ್ ಲೆಫ್ಟ್ ಅದ ಪೋಪಾರದಿಂದ ಮುನ್ನಾರಿಗೆ ನೆಕ್ಸ್ಟ್ ಗ್ಯಾಪ್ ರೋಡ್ ಸ್ಟಾರ್ಟ್ ಆಯ್ತಲ್ಲ. ಹೌದು, ಫುಲ್ ಗ್ಯಾಪ್ ಉಂಟು. ಹೋಗುದೇ ನೋಡಿ ಗ್ಯಾಪ್ ಅಲ್ಲಿ ಬರ್ತಿದ್ದಾನೆ. ಇಲ್ಲಿ ಗ್ಯಾಪ್ ಇಲ್ಲ. K05 ಅದನ್ನು ನೋಡಿ ತಾನು ಅದರ ನೋಡಿದೆ. ಅಲ್ಲಿಂದ ಅಲ್ಲಿಗೆ ಕನೆಕ್ಷನ್ ಆಯ್ತು.
ನಾವೀಗ ಗ್ಯಾಪ್ ರೋಡಲ್ಲಿದ್ದೇವೆ. ಒಂದು ಸೆಕೆಂಡ್ ಡ್ರೋನ್ ಶಾಟ್ ಎಲ್ಲ ಆಯಿತು ನಮ್ಮದು. ಒಂದು ಅರ್ಧ ಗಂಟೆ ಫೋಟೋಶೂಟ್ ಕೂಡ ಆಯಿತು. ಇಲ್ಲಿ ಮಾತ್ರ ಎಂತ ಆಗ್ತದೆ ಅಂತ ಹೇಳಿದರೆ, ಮೂನಾರಿಗಿಂತ ಹೋಗೋಕ್ಕಿಂತ ಜಾಸ್ತಿ ಟೈಮ್ ನಮಗೆ ಗ್ಯಾಪ್ ರೋಡಲ್ಲೇ ಹೋಗ್ತದಾ ಅಂತ. ಆ ನಮ್ಮನೆ ಸೀನರಿ ಉಂಟು. ಈ ಹೋದಲ್ಲೆಲ್ಲ ಒಂದೊಂದು ಫೋಟೋ ತೆಗಿಯೋ ಅಂತೇಳಿ ಸ್ಟಾಪ್ ಹಾಕೋದು. ಸ್ಟಾಪ್ ಹಾಕಿದಲ್ಲೆಲ್ಲ ಕಾಲರಿಂದ ಅರ್ಧ ಗಂಟೆ, 15 to 30 minutes. ನೋಡಿ ಅಂತೆ ಯಬ್ಬ ಲುಕ್ ನೋಡಿ ಅಂತೆ ಸೀನರಿ ನೆಕ್ಸ್ಟ್ ಲೆವೆಲ್. ಕಾರಲ್ಲಿ ಬಂದದ್ದು 100% ವರ್ತ್ ಆಗಿದೆ. ಇಲ್ಲಿ ಒಂದು ಸೆಲ್ಫಿ. ನಾವು ಇವತ್ತೀಗ ಅನ್ಕೊಂಡಾಗೆ ಮೂನಾರಿಗೆ ತಲುಪುದಿಲ್ವ ಅಂತ. ಕಾರಣ ಎಂತ ಅಂತ ಹೇಳಿದರೆ ನೋಡಿ, ಸೀನರೀಸ್ ಎಲ್ಲಿ ನೋಡಿದ್ರು ಸೀನರಿ ನೋಡಿ. ಒಂದು ಬೆಟ್ಟ ಗುಡ್ಡ ವ್ಯೂ ನಮ್ಮನ್ನು ಸೆಳಿತಾ ಉಂಟು. ಓಕೆ, ನಾವಿಲ್ಲಿ ಫಸ್ಟ್ ನಮ್ಮ ಡೆಸ್ಟಿನೇಷನ್ ಎರ್ವಿಕುಲಂ ನ್ಯಾಷನಲ್ ಪಾರ್ಕಿಗೆ ನಾವು ಬಂದಿದ್ದೇವೆ. ಇಲ್ಲೊಂದು ಜೀಪ್ ಸಫಾರಿ ಉಂಟು. ಒಂದು 200 rupees ಪರ್ ಹೆಡ್ ಟಿಕೆಟ್ ಉಂಟು. ಅದನ್ನು ಕೊಟ್ಟರೆ ಜೀಪ್ ಸಫಾರಿ ಮಾಡ್ಬೋದು ಇಲ್ಲಿ. ನೋಡಿ ವ್ಯೂ. ಹೇಗಾಗ್ತಾ ಉಂಟು ಸಫಾರಿ? ಸೂಪರ. ಟಾಟಾದಷ್ಟೇ, ಇನ್ನು ತುಂಬ ನೋಡ್ಲಿಕ್ಕೆ ಉಂಟು. ನೋಡಿ ನೋಡಿ ವ್ಯೂ ನೋಡಿ, ವ್ಯೂ ನೋಡಿ. ಉಂಟಲ್ಲ, ಕಣ್ಣ ಬಾಯಲ್ಲಿ ಪದಗಳಲ್ಲಿ ವರ್ಣಿಸಲಿಕ್ಕೆ ಆಗುದಿಲ್ಲ. ಅಲ್ಲಿಂದ ಫಾಲ್ಸ್ ನೋಡಿ ಅಂತ ಅಲ್ಲಿ ಹೋಗ್ಲಿಕ್ಕೆ ಇರ್ಬೋದು ಝೂಮು, ಆವಾಗ ನೋಡ್ಬೋದು. ಇಲ್ಲಿ ಮೇಲೆ ನೋಡಿ. ಹೆವಿ ಬ್ಯೂಟಿ. ಮಾತಾಡ್ಲಿಕ್ಕೆ ಆಗುದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅಲ್ಲಿ ಫ್ರಂಟಲ್ಲಿ ಒಂದು ದೊಡ್ಡ ಕಲ್ಲಿನ ಬರೆಯಿಂದ ನೀರು ಬೀಳ್ತಾ ಉಂಟು. ಈಗ ಬರ್ತದೆ ನೋಡಿ ಅಂತೆ. ಈಗ ಅಲ್ಲಿ ಆ ಕಡೆ ಬರ್ತದೆ.